ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದ ಘಮಘಮ ಅಂತ ಹೇಳುವ ಹಲಸಿನ ಹಣ್ಣಿನ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ. ಈ ಹಲಸಿನ ಇಡ್ಲಿಯನ್ನು ಹೇಗೆ ಮಾಡೋದು ನೋಡುವ. ಒಂದು ಪಾತ್ರೆಯಲ್ಲಿ ಹಲಸಿನ ಹಣ್ಣನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಮಿಕ್ಸಿಗಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಆಮೇಲೆ ಇದಕ್ಕೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡಿಕೊಳ್ಳುವ. ನುಣ್ಣಗೆ ಪೇಸ್ಟ್ ಮಾಡಿ ಆಯಿತು. ಈಗ ಒಂದು 8 ಕಾಳಷ್ಟು ಒಳ್ಳೆ ಮೆಣಸನ್ನು ತಗೊಂಡಿದ್ದೇನೆ. ಅದರ ಜೊತೆಗೆ ಜಾಯಿಕಾಯಿನ ಹುಡಿ ಮಾಡುವ. ಇದರಲ್ಲಿ ಎಲ್ಲ ಬೇಡ, ಬರೀ ಒಂದು ಸಣ್ಣ ತುಂಡು ಜಾಯಿಕಾಯಿಯನ್ನು ಅಷ್ಟೇ ತಗೊಳ್ಳೋದು. ಯಾಕೆಂದರೆ ಜಾಯಿಕಾಯಿ ತುಂಬ ಸ್ಟ್ರಾಂಗ್, ಜಾಸ್ತಿ ಹಾಕಿದರೆ ಅದು ಒಳ್ಳೆಯದಲ್ಲ. ಇಷ್ಟೇ ಸಣ್ಣ ತುಂಡನ್ನು, ಮತ್ತು ಅದರ ಘಮ ಅಷ್ಟು ಇದೆ, ಅಷ್ಟು ಸಾಕಾಗ್ತದೆ. ಈಗ ಒಳ್ಳೆ ಮೆಣಸು ಮತ್ತು ಜಾಯಿಕಾಯಿನ ಪುಡಿ ಮಾಡ್ಕೊಳ್ಳೋದು, ನೈಸಾಗಿ ಪುಡಿ ಮಾಡ್ಕೊಳ್ಳೋದು. ಬಾಳೆಲೆಯಲ್ಲಿ ಎಲ್ಲ ಮಾಡ್ತಾರೆ ಹಲಸಿನ ಹಣ್ಣಿನ, ಅದೆಲ್ಲ ತುಂಬ ಕಷ್ಟ. ಸಿಟಿಯಲ್ಲಿ ಬಾಳೆಲೆ ಸಿಕ್ಕೋದು, ತರೋದು, ಮಾಡೋದೆಲ್ಲ ಕಷ್ಟ. ಬ್ಯುಸಿ ಇರುವಾಗ ನಮಗೆ ಈ ರೀತಿಯಾಗಿ ಹಲಸಿನ ಹಣ್ಣಿನ ರೆಸಿಪಿಯನ್ನು ಮಾಡ್ಕೊಳ್ಬೋದು. ನೋಡಿ, ಈ ಬೌಲಲ್ಲಿ ನಾನು ಹಲಸಿನ ಹಣ್ಣಿನ ಪೇಸ್ಟ್ 1 ಬೌಲ್ ಅಂತೇಳಿ ಅಳತೆಗೋಸ್ಕರ ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡಿದೆ. ಅದೇ ಬೌಲಲ್ಲಿ 3/4 ಬೌಲಷ್ಟು ಅಕ್ಕಿ ರವೆನ ಹಾಕ್ಕೊಂಡೆ. ಅಕ್ಕಿ ರವೆನ ಪೇಟೆಯಿಂದ ತರ್ಬೋದು ಅಥವಾ ಮನೆಯಲ್ಲೇ ಮಾಡ್ಕೊಳ್ಬೋದು. ಬ್ಯುಸಿ ಇರುವವರು ಪೇಟೆಯಿಂದ ತಂದು ಮಾಡ್ಕೊಳ್ಬೋದು. ಅದೇ ಬೌಲಲ್ಲಿ 3/4 ಬೌಲಷ್ಟು ತೆಂಗಿನ ತುರಿ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು, ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಅದು ಹಾಕ್ಕೊಂಡಷ್ಟು ಇಡ್ಲಿ ಮೆತ್ತಗೆ ಬರ್ತದೆ. ಇದು 1 ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ಅದರಲ್ಲಿ ಎಲ್ಲ ಹಾಕಲಿಲ್ಲ ನಾನು, ಯಾಕಂದರೆ ಹಲಸಿನ ಹಣ್ಣು ಸಿಹಿ ಇತ್ತು. ಅದರ ಸಿಹಿಗೆ ಅನುಗುಣವಾಗಿ ನಾನು ಸ್ವಲ್ಪ ಕಡಿಮೆ ಬೆಲ್ಲನ ಹಾಕ್ಕೊಂಡೆ. ಈಗ ನಾವು ಕುಟ್ಟಿ ಪುಡಿ ಮಾಡಿದಂತಹ ಜಾಯಿಕಾಯಿ ಮತ್ತು ಒಳ್ಳೆ ಮೆಣಸಿನ ಪೌಡರನ್ನು ಹಾಕ್ಕೊಂಡೆ. ಇದನ್ನೆಲ್ಲ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀರನ್ನು ಸೇರಿಸ್ಕೊಳ್ಳಿಕ್ಕಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಸಾಕು. ಇದು ಸಿಹಿಯಾದ ಇಡ್ಲಿ ಆದ್ದರಿಂದ ಉಪ್ಪು ಸ್ವಲ್ಪನೇ ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡುವಾಗ ಕೂಡ ನಾನು ಸ್ವಲ್ಪ ಕೂಡ ನೀರನ್ನು ಹಾಕಲಿಲ್ಲ. ನೀರು ಹಾಕಿ ಸ್ವಲ್ಪ ನೀರೆಲ್ಲ ಆದರೆ ಮತ್ತು ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಆ ಕಾರಣ ನೀರು ಹಾಕೋದು ಬೇಡ. ಬೆಲ್ಲ ಕರಗುವಾಗ ಅದು ನೀರಾಗಿ ಬರ್ತದೆ. ಈಗ ಇದನ್ನು ಬೆಲ್ಲ ಎಲ್ಲ ಕರಗಬೇಕು, ಎಲ್ಲವೂ ಒಟ್ಟಿಗೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ಆಗ ಇದಕ್ಕೆ ಒಂದು 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು. ಹೀಗೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರ್ತದೆ. ನೀವು ಈಗ ಮಾಡಿದರೆ ಸಂಜೆ ಆದಮೇಲೆ ಕೂಡ ಮೆತ್ತಗೆ ಟೇಸ್ಟಾಗಿ ಇರ್ತದೆ. ಈಗ ಹಿಟ್ಟು ರೆಡಿ ಆಯಿತು. ಇದನ್ನು ಈಗ ಇಡ್ಲಿ ತಟ್ಟೆಗೆ ಹಾಕ್ಕೊಳ್ಳುವ. ಇದು ನೋಡಿ, ಈ ಥರ ಇರಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ. ಎಲ್ಲ ಇಡ್ಲಿ ತಟ್ಟೆಗೆ ಹಾಕಿ ಬೇಯಲಿಕ್ಕಿಡುವ. ನೋಡಿ, ಇದೇ ರೀತಿ ಎಲ್ಲ ತಟ್ಟೆಗೆ ಹಾಕ್ಕೊಳ್ಳುವ. ಇದು ಬೇಯಿಸುವಾಗ ಘಮ 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 ಅಂತ ಪರಿಮಳ ಬರ್ತದೆ. ಬಾಳೆ ಎಲೆಯಲ್ಲಿ ಮಾಡಿದರೆ ಅದರ ಡಿಫ್ರೆಂಟ್ ಟೇಸ್ಟ್, ಕೊಟ್ಟಿಗೆ ಅಂಥೇಳಿ. ಇದು ಸೇಮ್ ಆದರೆ ಹಲಸಿನ ಹಣ್ಣಿನ ಪರಿಮಳ ಅಲ್ಲ, ಇದರಲ್ಲಿ ಘಮ್ ಅಂಥೇಳಿ ಬರ್ತದೆ. ತುಂಬ ಟೇಸ್ಟ್ ಇರ್ತದೆ, ತುಂಬ ರುಚಿ ಆಗ್ತದೆ. ಮಾಡಿ ಫ್ರೆಂಡ್ಸ್, ನೀವು ಕೂಡ ಒಂದ್ಸತಿ. ಹೇಗಾಗಿದೆ ನನಗೆ ತಿಳಿಸಿ ಕಮೆಂಟಲ್ಲಿ. ನೋಡಿ, ಇದೊಂದು ಅರ್ಧ ಗಂಟೆ ಬೇಯಿಸಬೇಕು. ಹಲಸಿನ ಹಣ್ಣೆಲ್ಲ ಬೇಯಬೇಕಾದೊಂದು ಅರ್ಧ ಗಂಟೆ ಆಯಿತು. ಬೆಂದ ಮೇಲೆ ಬಿಸಿ ಉಂಟು, ತೆಗೆದಿಟ್ಟೆ. ಅರ್ಧದಿಂದ 3/4 ಗಂಟೆ ನೀವು ನೋಡಿಕೊಂಡು ಬೇಯಿಸಬೇಕು. ನೋಡಿ, ರೆಡಿ ಆಯಿತು. ಸ್ವಲ್ಪ ತಣ್ಣಗಾದ ಮೇಲೆ ತೆಗಿತಾ ಇದ್ದೇನೆ. ತುಂಬ ಸುಲಭವಾಗಿ ಬರ್ತದೆ, ಮುಟ್ಟಿದರೆ ಎಬ್ಬಿಸಲಿಕ್ಕೆ ಬರ್ತದೆ. ಇದು ಸೂಪರಾದ ಹಲಸಿನ ಹಣ್ಣಿನ ಇಡ್ಲಿ ರೆಡಿ ಆಯಿತು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಘಮ ಘಮ ಅಂತ ಬರ್ತಾ ಉಂಟು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಸೂಪರಾದ ಘಮ ಘಮ ಅಂತ ಹೇಳುವ ಹಲಸಿನ ಹಣ್ಣಿನ ಇಡ್ಲಿ ರೆಡಿ ಆಯಿತು. ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ತಿಂತಾ ಇದ್ದರೆ, ಮಳೆ ಕೂಡ ಬರ್ತಾ ಇದ್ದರೆ, ಆಹಾ ಎಷ್ಟು ರುಚಿ ಈ ಹಲಸಿನ ಹಣ್ಣಿನ ಇಡ್ಲಿ. ಫ್ರೆಂಡ್ಸ್, ನೀವು ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಹೀಗೆ ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ. ನೋಡಿ, ಲೈಕ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ಕಟ್ ಮಾಡಿ ತೋರಿಸ್ತೇನೆ. ಓಪನ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಆ ಜಾಯಿಕಾಯಿಯ ಘಮ ಎಲ್ಲ ಸೂಪರಾದ ಟೇಸ್ಟ್. ಸುಲಭ ಕೂಡ ಮಾಡಲಿಕ್ಕೆ, ತುಂಬ ಈಸಿ.
ಗ್ರೈಂಡ್ ಮಾಡಬೇಕು, ಅದು ಯಾವ ಕೆಲಸ ಕೂಡ ಇಲ್ಲ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.